ಚದುರಂಗದ ಆಟಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಕುರಿತಾದಂತಹ ಸುದ್ದಿ. ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿಯ ದೋಸ್ತಿ ಅಭ್ಯರ್ಥಿ ಆಗ್ತಾರೆ. ದೆಹಲಿಯಲ್ಲಿ ರೆಡಿ ಆಯ್ತಾ ಚನ್ನಪಟ್ಟಣ ಟಿಕೆಟ್ ನ ವ್ಯೂಹ? ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ದೋಸ್ತಿ ಅಭ್ಯರ್ಥಿ ಆಗ್ತಾರ? ಹಾಗಾದ್ರೆ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಜೊತೆ ಉಸ್ತುವಾರಿಯನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ. ದೆಹಲಿಯಲ್ಲಿ ಚನ್ನಪಟ್ಟಣ ಟಿಕೆಟ್ ಬಗ್ಗೆ ಎಚ್ಡಿಕೆ ಚರ್ಚೆ ನಡೆಸಿದ್ದಾರೆ ಬಿಜೆಪಿಯ ಉಸ್ತುವಾರಿ ಜೊತೆಯಲ್ಲಿ. ಎಚ್ಡಿಕೆ ಸೂಚನೆ ಮೇರೆಗೆ ಚನ್ನಪಟ್ಟಣದಲ್ಲಿ ನಿಖಿಲ್ ಪ್ರವಾಸಕ್ಕೆ ತಯಾರಿ ಆಗ್ತಾ ಇದೆ. ವಾರದಲ್ಲಿ ಕನಿಷ್ಠ 2 ದಿನ ಚನ್ನಪಟ್ಟಣಕ್ಕೆ ನಿಖಿಲ್ ಪ್ರವಾಸ ಕೈಗೊಳ್ಳುವ ನಿರ್ಧಾರ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಜೊತೆಯಲ್ಲಿ ಉಸ್ತುವಾರಿಯನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ದೆಹಲಿಯಲ್ಲಿ ಚನ್ನಪಟ್ಟಣ ಟಿಕೆಟ್ ನ ವ್ಯೂಹ ರೆಡಿ ಆಯ್ತು. ಎಚ್ಡಿಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ನಿಖಿಲ್ಗೆ. ವಾರದಲ್ಲಿ ಕನಿಷ್ಠ 2 ದಿನ ಚನ್ನಪಟ್ಟಣದಲ್ಲಿ ನಿಖಿಲ್ ಪ್ರವಾಸ ಕೈಗೊಳ್ಳಬೇಕು, ಕಾರ್ಯಕರ್ತರ ನಾಡಿ ಮಿಡಿತವನ್ನ ಅರಿಯುವ ಪ್ರಯತ್ನ ಮಾಡಬೇಕು ಅಂತ. ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ ನಲ್ಲೇ ಉಳಿಸಿಕೊಳ್ಳೋದಕ್ಕೆ ಶತಾಯಗತಾಯ ಪ್ರಯತ್ನ ಆಗ್ತಾ ಇದೆ. ರಾಧಾ ಮೋಹನ್ ಅಗರ್ವಾಲ್ ಜೊತೆಯಲ್ಲಿ ಈಗಾಗಲೇ ಎಚ್ಡಿಕೆ ಹಾಗೆ ನಿಖಿಲ್ ಚರ್ಚೆ ನಡೆಸಿದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಉಪಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಆದ್ರೆ ಇನ್ನೂ ಸಹ ಕ್ಲಾರಿಟಿ ಸಿಕ್ಕಿಲ್ಲ ಚನ್ನಪಟ್ಟಣದ ಅಭ್ಯರ್ಥಿ ಯಾರಾಗ್ತಾರೆ ಅಂತ. ಮೈತ್ರಿ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಯೋಗೇಶ್ವರ್ ಇದ್ರು. ಆದ್ರೆ ಈಗ ಅವ್ರಿಗೆ ಶಾಕ್ ಆಗತ್ತಾ? ಯೋಗೇಶ್ವರ್ ಆಸೆಗೆ ತಣ್ಣೀರನ್ನ ಎರಚುತ್ತಾ ಹೈಕಮಾಂಡ್ ಮತ್ತೊಮ್ಮೆ ಅಗ್ನಿ ಪರೀಕ್ಷೆಗೆ ರೆಡಿ ಆಗ್ತಾರಾ ನಿಖಿಲ್ ಕುಮಾರಸ್ವಾಮಿ? ರಾಧಾ ಮೋಹನ್ ಅವರನ್ನ ಭೇಟಿ ಮಾಡಿ ಬಂದ ನಂತರ ನಿಖಿಲ್ ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದಾರೆ. ನಾಳೆ ಚನ್ನಪಟ್ಟಣಕ್ಕೆ ಭೇಟಿ ನೀಡ್ತಾ ಇರುವಂತಹ ಕುಮಾರಸ್ವಾಮಿ 5 ಪಂಚಾಯಿತಿ ಪ್ರಮುಖರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಅಕ್ಟೋಬರ್ 10ರ ಒಳಗೆ ಉಪಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗಿನಿಂದಲೇ ತಯಾರಿ ಸಹ ಜೋರಾಗಿ ಕಂಡು ಬರ್ತಾ ಇದೆ. ನಾಳೆ ಕಾರ್ಯಕರ್ತರ ಜೊತೆಯಲ್ಲಿ ಸಭೆ ನಡೆಸ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ನಿಖಿಲ್. ಕಾರ್ಯಕರ್ತರ ಜೊತೆಯಲ್ಲಿ ಚರ್ಚೆ ಮಾಡಿ ಅಭ್ಯರ್ಥಿ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಚನ್ನಪಟ್ಟಣದ ಅಭ್ಯರ್ಥಿ ಯಾರಾಗ್ತಾರೆ, ಮೈತ್ರಿ ಅಭ್ಯರ್ಥಿ ಅನ್ನೋದು ಸಾಕಷ್ಟು ದಿನಗಳ ಪ್ರಶ್ನೆ ಆಗಿರುವಂತದ್ದು. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಆಗುವಂತಹ ಸಾಧ್ಯತೆ ಇದೆಯಾ? ದೆಹಲಿ ಮಟ್ಟದಲ್ಲೇನೋ ಗ್ರೀನ್ ಸಿಗ್ನಲ್ ಸಿಕ್ಕಂತಿದೆ, ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಏನೆಲ್ಲ ಬೆಳವಣಿಗೆ ಆಗಿದೆ ಹಾಗಾದ್ರೆ ದೆಹಲಿಯಲ್ಲಿ? ಪ್ರಗತಿ, ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಪದೇ ಪದೇ ಚನ್ನಪಟ್ಟಣಕ್ಕೆ ಭೇಟಿ ನೀಡ್ತಾ ಇರುವಂಥದ್ದು, ಕಾರ್ಯಕರ್ತರ ಜೊತೆ ಬೆರೀತಾ ಇರುವಂಥದ್ದು ಮತ್ತು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಳ್ಳದೆ ಇರುವಂಥದ್ದನ್ನು ನೋಡಿದ್ರೆ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರೇ ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ಆಗಬಹುದು ಅನ್ನುವಂಥ ಸೂಚನೆ ಸಿಕ್ಕಿತ್ತು. ಅದರ ಬೆನ್ನಲ್ಲೇ ಇದೀಗ ದಿಢೀರನೆ ದೆಹಲಿಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನು ಕರೆದುಕೊಂಡು ಹೋದಂಥ ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ಅಗರ್ವಾಲ್ ಅವರನ್ನು ಭೇಟಿ ಮಾಡಿಸಿದ್ದಾರೆ. ಹಾಗಾಗಿ ಈ ಚರ್ಚೆ ಮತ್ತೆ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಚನ್ನಪಟ್ಟಣದಲ್ಲಿ ಕಣಕ್ಕೆ ಇಳಿಯಬಹುದು ಅನ್ನುವಂತಹ ಚರ್ಚೆ ಮತ್ತೆ ಶುರು ಆಗಿದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಪದೇ ಪದೇ ಚನ್ನಪಟ್ಟಣಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ಅಲ್ಲಿ ಕಾರ್ಯಕರ್ತರ ನಾಡಿಮಿಡಿತವನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಚನ್ನಪಟ್ಟಣ ಜೆಡಿಎಸ್ನ ಕ್ಷೇತ್ರ ಆಗಿರೋದ್ರಿಂದ ಅದನ್ನು ಜೆಡಿಎಸ್ಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ದಳಪತಿಗಳ ಒಂದು ಅಭಿಪ್ರಾಯ ಆಗಿದೆ. ಹಾಗಾಗಿ ಬಿಜೆಪಿ ನಾಯಕರ ಜೊತೆಯಲ್ಲಿ ಆಗಾಗ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿ ಚನ್ನಪಟ್ಟಣವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ರು. ಒಂದು ಕಡೆ ಯೋಗೇಶ್ವರ್ ಪ್ರಯತ್ನ ಪಡ್ತಾ ಇದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಸ್ವಲ್ಪ ಚನ್ನಪಟ್ಟಣದಲ್ಲಿ ಆಕ್ಟಿವ್ ಆಗಿದ್ರು. ಹಾಗಾಗಿ ನಿಖಿಲ್ ಅಲ್ಲಿಗೆ ಸ್ಪರ್ಧಿ ಆಗ್ತಾರಾ ಅನ್ನುವಂಥ ಚರ್ಚೆ ಶುರುವಾಗಿತ್ತು. ಆದರೆ ಇದನ್ನು ನಿರಾಕರಿಸ್ತಾ ಬಂದಿದ್ರು. ಇದೀಗ ನಡೆದಿರುವಂತಹ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಚನ್ನಪಟ್ಟಣಕ್ಕೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಉಪಚುನಾವಣೆ ಘೋಷಣೆ ಆಗಬಹುದು. ಇಂತಹ ಒಂದು ಚುನಾವಣೆ ಘೋಷಣೆ ಆಗುವ ಹೊಸ್ತಿಲಲ್ಲಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಆಕ್ಟಿವ್ ಆಗಿರುವಂಥದ್ದು, ರಾಜ್ಯ ಬಿಜೆಪಿ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಿಕೊಂಡು ಬಂದಿರುವಂಥದ್ದು ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಚನ್ನಪಟ್ಟಣಕ್ಕೆ ಅಭ್ಯರ್ಥಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥ ಚರ್ಚೆ ಮತ್ತೆ ಶುರುವಾಗಿದೆ. ಹಾಗಾಗಿಯೇ ನಿಖಿಲ್ ಹೆಸರು ಮತ್ತೆ ಮುಂಚೂಣಿಗೆ ಬಂದಿರುವಂಥದ್ದು. ಪ್ರಗತಿ, ಸುರೇಶ್, ನಾಳೆ ಕಾರ್ಯಕರ್ತರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ನಿಖಿಲ್ ಇಬ್ರು ಸಹ. ನಾಳೆಯ ಸಭೆಯ ಮಹತ್ವ ಎಂತದ್ದು ಅಂತ?
ಖಂಡಿತವಾಗ್ಲೂ ಈಗಾಗಲೇ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು ಅಂತಂದರೆ ಅಲ್ಲಿನ ಕಾರ್ಯಕರ್ತರ ನಾಡಿಮಿಡಿತವನ್ನು ಅರಿಯಬೇಕು ಹಾಗೂ ಅಲ್ಲಿಯ ಜನರೊಂದಿಗೆ ಬೆರೀಬೇಕು. ಈ ಕೆಲಸವನ್ನು ಈಗಾಗಲೇ ಕಳೆದ 2-3 ತಿಂಗಳಿಂದ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಕುಮಾರಸ್ವಾಮಿ ಕೂಡ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಂದಿದ್ದೇ ಆದಲ್ಲಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಸಂಚಲನ ಮೂಡುತ್ತೆ. ಹಾಗಾಗಿಯೇ ಇಂಥದ್ದೊಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಅಭ್ಯರ್ಥಿ ಘೋಷಣೆ, ಚುನಾವಣೆ ಘೋಷಣೆ ಆಗುವವರೆಗೂ JDSನಲ್ಲಿ ಮಾಡುವಂಥದ್ದು ಬಹುತೇಕ ಅನುಮಾನ. ಆದರೆ ಅಲ್ಲಿ ಯಾವ ರೀತಿ ಜನರ ನಾಡಿಮಿಡಿತ ಇದೆ, ಅಭ್ಯರ್ಥಿ ಆದರೆ ಸೋಲು ಗೆಲುವಿನ ಲೆಕ್ಕಾಚಾರಗಳು ಏನು ಅನ್ನೋದರ ಬಗ್ಗೆ ಒಂದಷ್ಟು ತಿಳುವಳಿಕೆ ಬೇಕಾಗುತ್ತೆ. ಹಾಗಾಗಿಯೇ ಕಾರ್ಯಕರ್ತರ ಜೊತೆಯಲ್ಲಿ ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರಗತಿ. ಇನ್ನು ಸುರೇಶ್, ಈ ಬೆಳವಣಿಗೆಗಳ ಮಧ್ಯೆ ಯೋಗೇಶ್ವರ್ ಅವರೇನಾದ್ರೂ ಸೈಲೆಂಟ್ ಆಗಿದಾರಾ? ಅವರೇನಾದ್ರೂ ಮತ್ತೆ ಪ್ರವಾಸ ಕೈಗೊಳ್ತಾರಾ ಚನ್ನಪಟ್ಟಣಕ್ಕೆ? ಪ್ರಗತಿ, ಯೋಗೇಶ್ವರ್ ಅವರು ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ರು. ಯಾವಾಗ BJP ಮತ್ತು JDS ಮೈತ್ರಿ ಆಯಿತೋ ಆಗ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಪರ ಯೋಗೇಶ್ವರ್ ಕೆಲಸ ಮಾಡಿದರು. ಮುಂದೆ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಆಗ್ತೀನಿ, ನನಗೆ ಸಹಕಾರ ಕೊಡಬೇಕು ಅನ್ನುವಂಥ ಒಂದು ಮಾತುಕತೆ ಕೂಡ ಆಗಿತ್ತು. ಆದರೆ ಇದೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯೋಗೇಶ್ವರ್ ಅವರು ಪದೇ ಪದೇ ನಾನೇ ಅಲ್ಲಿ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆದರೆ JDSನ ಕ್ಷೇತ್ರ ಚನ್ನಪಟ್ಟಣವನ್ನು JDSಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ದೇವೇಗೌಡರು ಸೇರಿದಂತೆ ಕುಮಾರಸ್ವಾಮಿ ಅವರು ಸೇರಿದಂತೆ ಎಲ್ಲ JDS ನಾಯಕರ ಒಂದು ಉದ್ದೇಶ ಆಗಿದೆ. ಹಾಗಾಗಿ ಬಾಕಿ ಇನ್ನುಳಿದ ಅಂದರೆ ಈಗ ಒಟ್ಟಾರೆಯಾಗಿ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕು. ಒಂದು ಶಿಗ್ಗಾಂವ್, ಒಂದು ಸಂಡೂರು, ಮತ್ತೊಂದು ಚನ್ನಪಟ್ಟಣ. ಶಿಗ್ಗಾಂವ್ ಮತ್ತು ಸಂಡೂರು ಎರಡೂ ಕೂಡ BJPಯ ಕ್ಷೇತ್ರಗಳಾಗಿರೋದ್ರಿಂದ ಅಲ್ಲಿ BJP ಅಭ್ಯರ್ಥಿಗಳು ಕಣಕ್ಕೆ ಇಳಿತಾರೆ. ಅಲ್ಲಿ JDSನ ಕಾರ್ಯಕರ್ತರು ಅವರಿಗೆ ಬೆಂಬಲವನ್ನು ಕೊಡಬೇಕು. ಅದೇ ರೀತಿ ಚನ್ನಪಟ್ಟಣ ಕ್ಷೇತ್ರ JDSನ ಕ್ಷೇತ್ರ ಆಗಿದೆ. ಹಾಗಾಗಿ ಅಲ್ಲಿ JDSನ ಅಭ್ಯರ್ಥಿ ಕಣಕ್ಕೆ ಇಳಿತಾರೆ, ಅಲ್ಲಿ BJPಯ ಕಾರ್ಯಕರ್ತರು ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಒಂದು ನಿಯಮ ಕೂಡ ಈಗಾಗಲೇ ಆಗಿರುವಂಥದ್ದು. ಈ ಒಂದು ಚರ್ಚೆ, ಈ ಒಂದು ಮಾತುಕತೆ ಕೂಡ ಈಗಾಗಲೇ ಆಗಿರುವಂಥದ್ದು. ಹಾಗಾಗಿ ಬಹುತೇಕ ಚನ್ನಪಟ್ಟಣ ಕ್ಷೇತ್ರವನ್ನು JDSಗೆ ಉಳಿಸ್ಕೊಳ್ಬೇಕು. ಆದರೆ ಅಭ್ಯರ್ಥಿ ಯಾರು ಅನ್ನುವ ಗೊಂದಲ ಇತ್ತು, ಕುತೂಹಲ ಇತ್ತು. ಹಾಗಾಗಿ ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ಈ ಒಂದು ಬೆಳವಣಿಗೆಗಳನ್ನು ನೋಡಿದ್ದೇ ಆದಲ್ಲಿ. ಪ್ರಗತಿ. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.